ಹಲೋ ಎವ್ರಿವನ್, ನಾನು ಸುಷ್ಮಾ. ವೆಜ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಫ್ರೆಂಡ್ಸ್, ಈಗಾಗಲೇ ನಾನು ನನ್ನ ತಮ್ಮನ ಮದುವೆ, ನಾಂದಿ, ಅಕ್ಷತಾ ಕಲಿಸೋದು, ಅಕ್ಕಿ ತೊಳಸೋದು ಮತ್ತು ಕೇರಿ ಕರಿಯೋದು ಎಲ್ಲ ವಿಡಿಯೋಗಳನ್ನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಇವತ್ತು ಮದುವೆ ಹೇಗೆ ನಡೀತಾ ಇದೆ ಏನು ಹೇಳೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಹಾಗೆ ಲಾಸ್ಟಲ್ಲಿ ನಾವೆಲ್ಲರೂ ಸೇರಿಕೊಂಡು ಹೇಗೆ ಗಮ್ಮತ್ತು ಮಾಡಿದ್ವಿ ಹೇಳೋದನ್ನು ಕೂಡ ನೀವು ಇವತ್ತಿನ ವಿಡಿಯೋದಲ್ಲಿ ನೋಡ್ಕೊಳ್ಬೋದು. ನೀವೇನಾದರೂ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಳ್ಳೊಳ್ಳೆ ವೀಡಿಯೋಸ್ಗಳು ಅಂದರೆ ವ್ಲಾಗ್ಸ್ಗಳು, ರೆಸಿಪಿಗಳು ಎಲ್ಲದನ್ನೂ ನೀವು ನನ್ನ ಚಾನಲ್ನಲ್ಲಿ ನೋಡ್ಕೊಳ್ಬೋದು. ಹಾಗಾದರೆ ಮದುವೆ ಹೇಗಿದೆ ಅಂತ ನೋಡ್ಕೊಂಡು ಬರೋಣ, ಸ್ಟಾರ್ಟ್ ಮಾಡೋಣ. गजमुखना सदा भजिसु श्री गजमुखना विद्यावारिधि शिवसुतना सदा भजिसु श्री गजमुखना चंद्रगे शापव इत्तवना ನಾವು 7:15ಗೆ ಗೋಳಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ಇಲ್ಲೇ ಬ್ರೇಕ್ಫಾಸ್ಟ್ ಎಲ್ಲ ಮಾಡ್ತಾ ಇದ್ದೀವಿ. ಬ್ರೇಕ್ಫಾಸ್ಟ್ಗೆ ಇಡ್ಲಿ, ಸಾಂಬಾರ್ ಮತ್ತು ಕೇಸರಿ ಭಾತ್ ಎಲ್ಲ ಇತ್ತು. ಮತ್ತು ಟೀ, ಕಾಫಿ ಎಲ್ಲ ಕೊಟ್ಕೊಂಡು ನಾವು ಆಮೇಲೆ ನೆಕ್ಸ್ಟ್ ಎಲ್ಲ ಒಂದೊಂದೇ ಕಾರ್ಯಕ್ರಮಗಳು ಸ್ಟಾರ್ಟ್ ಆಗ್ತವೆ ಅಲ್ವಾ. ಈಗ ಎದುರುಗೊಳ್ಳುವಂತಹ ಶಾಸ್ತ್ರ ಸ್ಟಾರ್ಟ್ ಆಗಿದೆ, ನೋಡೋಣ. ಬಾರೆ ಶ್ರೀ ಕೃಷ್ಣ ಮಧುಸೂದನ ಕಾಳಿ ಮರ್ದನ ಇದಿರುಗೊಳ್ಳಲು ಬಾರೆ ಶ್ರೀ ಕೃಷ್ಣನ ವಸುದೇಯ ಭಾರವ ನಿಲುಹಲು ಧರೆಯೋಳು ವಸುದೇವ ಸುತನ ಇರುತಿಯನ ಹಸುಳೆಯ ನದಿ ಪೂತನಿ ಅಸುಹಿರಿದ ಅಸುಳೆ ಮರ್ದನ ವೃಷಕ್ಕೆ ಶನನ ಇರುಗೊಳ್ಳಲು ಬಾರಿ ಶ್ರೀ ಕೃಷ್ಣನ ಬ್ರಾಹ್ಮಣೇಭ್ಯೋ
ಈಗ ನೋಡಿ, ಹೆಣ್ಣಿನ ಕಡೆಯವರು ಬಂದಂತಹ ಬೀಗರನ್ನ ಉಪಚರಿಸುವಂತಹ ಒಂದು ಪದ್ಧತಿ. ಪೂಜೆಯ ಮಾಡಿದನು ರಾಜ ಜನಕ ಸಭಾ, ಪೂಜೆಯ ಮಾಡಿದನು ರಾಜ ಜನಕ ಸಭಾ, ಪೂಜೆಯ ಮಾಡಿದನು ರಾಜನನು ಚಂದದಿ ದೀರ್ಘಂಡು, ಪೂಜೆಯ ಮಾಡಿದನು ರಾಜ ಜನಕ ಸಭಾ, ಕೇಳಲೆ ನಾವು ಬಂದೇವೆ, ಹೆಣ್ಣ ಕೇಳಲೆ ನಾವು ಬಂದೇವೆ, ನಿಮ್ಮ ಕನ್ಯೆಗಾಗಿಯೇ ನಡೆ ತಂದೇವೆ, ನಿಮ್ಮ ಕನ್ಯೆಗಾಗಿಯೇ ನಡೆ ತಂದೇವೆ. ರವಿವಂಶ ಸಂಭೂತ ಭುವಿಪಾಲ ದಶರಥ ಬಾಲಕ ಶ್ರೀರಾಮಚಂದ್ರನಿಗೆ, ಸೀತೆಯ ಭುವನೈಕ ವೀರನಿಗೆ ಈಗಲೂ ಉಪಚರಿಸುವಂತಹ ಒಂದು ಪದ್ಧತಿ ಆಯ್ತು. ಹಾಗೆ ಹೆಣ್ಣು ಕೇಳೋ ಶಾಸ್ತ್ರದ ಒಂದು ಪದ್ಧತಿ ಆಯ್ತು. ಈಗ ವಾಗ್ದಾನವನ್ನ ಮಾಡ್ತಾ ಇದ್ದಾರೆ. ಮಾತನಾಡುತ್ತ ಬಂದ ಮನವ ಸವರುತ್ತ ಬಂದ, ಮಾತಿನಲ್ಲಿ ಲಂಕೆ ಗೆಲಿದ ದಶರಥ ಬಂದ, ಸೀತೆಗೆ ಮಂಗಳವ ಕೊಡ ಬಂದ. ಪೇಟೆಯಲ್ಲಿ ಮುತ್ತಿನ ಮಾಳಿಗೆಯಲ್ಲಿ ಹೊಕ್ಕು ಪಟ್ಟೆಯನೇ ನೇಯಿಸಿದ ದಶರಥ, ಸೀತೆಗೆ ಮಂಗಳವ ಕೊಡ ಬಂದ. ಮನ್ಮಥನೊಲಿಸಲು ಮಂಟಪಕ್ಕೆ, ಮಲ್ಲಿಗೆ ಮಾಲೆಯ ಕರದಲ್ಲಿ ಪಿಡಿದು ಚಲ್ವನ ಕೊರಳಿಗೆ ಹಾಕಲು ತಾ, ಅಂಗನೆರತಿಯು ಬಂದಳು ನಲಿದು ಮನ್ಮಥನೊಲಿಸಲು ಮಂಟಪಕ್ಕೆ. ಸಾವಧಾನ ಸಾವಧಾನ ಸಿರಿಮೂರ್ತ ಕಾಲಕ್ಕೆ ಸಾವಧಾನ, ದೇವಾಧೀಶನ ಲಗ್ನ ದಿವ್ಯ ವೇಳೆಯಲ್ಲಿ ಸಾವಧಾನ, ಸಾವಧಾನ ಸಾವಧಾನ ಸಿರಿ ಮುಹೂರ್ತ ಕಾಲಕ್ಕೆ ಸಾವಧಾನ, ದೇವಾಧೀಶನ ಲಗ್ನ ದಿವ್ಯ ವೇಳೆಯಲ್ಲಿ ಸಾವಧಾನ.
ಮತ್ತೆ ನೋಡಿ ಫ್ರೆಂಡ್ಸ್, ಮದುವೆ ಎಲ್ಲ ಮುಗಿದ ಮೇಲೆ ಕೂಡ ನಾವು ಏನು ಗಮ್ಮತ್ತು ಮಾಡಿದ್ವಿ ಹೇಳೋದನ್ನು ಕೂಡ ನೀವು ನೋಡ್ಕೊಳ್ಬೋದು. ಮತ್ತು ನೀವೇನಾದರೂ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಳ್ಳೊಳ್ಳೆ ವೀಡಿಯೋಸ್ಗಳು ಅಂದರೆ ವ್ಲಾಗ್ಸ್ಗಳು ಮತ್ತು ರೆಸಿಪಿಗಳನ್ನೆಲ್ಲ ನೀವು ನನ್ನ ಚಾನಲ್ನಲ್ಲಿ ನೋಡ್ಕೊಳ್ಬೋದು. ಓಕೆನಾ? ಬಾಲಕಿಯಳ ದಾರೆಯ ನೆರೆದ ಜನಕ ದಾರೆಯ ನೆರೆದನೆ ನಾರಿ ಜಾನಕಿಯಳ ಅಯೋಧ್ಯೆ ನಾಳುವ ರಾಘವೇಂದ್ರರಿಗೆ ದಾರೆಯ ನೆರೆದ ಜನಕ ಬಾಲಕಿಯಳ ದಾರೆಯ ನೆರೆದ ಜನಕ ಮಿಥಿಲಾ ಪಟ್ಟಣದೊಳಗೆ ಜನಕರಾಯ ಅತಿಶಯದಿಂದಿರಲು ಹರುಷದಿ ಜಾನಕಿವಿ ವಾಹ ಮಾಡುವೆನೆಂದು ರಾಜರಾಜರಿಗೆ ಲೇಖವ ಬರೆದು ದಾರೆಯ ನೆರೆದ ಜನಕ ಬಾಲಕಿಯಳ ದಾರೆಯ ನೆರೆದ ಜನಕ. ಈಗ ನೋಡಿ, ಹೆಣ್ಣಿನ ಕಡೆಯವರು ತನ್ನ ಮಗಳಿಗೆ ಹೇಳ್ಕೊಂಡು ಒಂದಿಷ್ಟು ಸಾಮಗ್ರಿಗಳನ್ನು ಬಳುವರಿಯಾಗಿ ಕೊಡ್ತಾರೆ. ಚೆನ್ನಾಗಿ ಫಲ ಕೊಡಬೇಕು ಅಂತ ಒಂದು ತೆಂಗಿನ ಗಿಡ, ಹಾಗೆ ಹೂವಿನಾಗೆ ಇರಬೇಕು ಅಂತ ಒಂದು ಹೂವಿನ ಗಿಡ, ಇದ್ರ ಜೊತೆಗೆ ಅವರಿಗೆ ಮನೆ ಅಗತ್ಯಕ್ಕೆ ಬೇಕಾಗಿರುವಂಥ ಎಲ್ಲ ಸಾಮಾನುಗಳನ್ನು ಅವರು ತಮ್ಮ ಮಗಳಿಗೆ ಹೇಳ್ಕೊಂಡು ಬಳುವರಿಯಾಗಿ ನೀಡ್ತಾರೆ. ಓಕೆನಾ? ಈ ಶಾಸ್ತ್ರ ನಡೀತಾ ಇದೆ. ದಾರೆ ಎರೆಯೋದು ಹಾಗೆ ಬಳುವರಿ ಕೊಡೋದು ಅದೆಲ್ಲ ಆದಮೇಲೆ ಈ ರೀತಿ ಕೈಯನ್ನು ಜೋಡಿಸೋ ಶಾಸ್ತ್ರ ಇರುತ್ತೆ. ಆಮೇಲೆ ಮಂಗಳಸೂತ್ರವನ್ನು ಪೂಜೆ ಮಾಡಿಬಿಟ್ಟು ಅದನ್ನು ಗುರು ಹಿರಿಯರ ಆಶೀರ್ವಾದವನ್ನು ಪಡೆದುಕೊಳ್ಬೇಕು ಅಂತ ಮದುಮಗನ ತಾಯಿ ಎಲ್ಲ ಗುರು ಹಿರಿಯರಿಗೂ ಆ ಮಂಗಳಸೂತ್ರದ ಬಟ್ಟಲನ್ನು ಮುಟ್ಟಿಸ್ತಾ ಹೋಗ್ತಾಳೆ. ಈ ಶಾಸ್ತ್ರ ಈಗ ಇದಾದಮೇಲೆ ಮಂಗಳಸೂತ್ರ ಧಾರಣೆ ಇರುತ್ತೆ. ಶುಭ ಮುಹೂರ್ತ ಮಂಗಳ ಸೂತ್ರ ಅಂಗಾನೆ ಕೊರಳಿಗಿರಿಸಿದ ರಾಮ ಅಂಗಾನೆ ಕೊರಳಿಗಿರಿಸಿದ ಗಿರಿಜೆಯ ಕುವರನ ಸ್ಮರಿಸಿ ಮಂಗಲ ಕಾರ್ಯಗಳೆಲ್ಲ ನಿರ್ವಿಘ್ನದಿ ಸಾಗಲೆಂದು ನಾನಿಮ್ಮ ಬೇಡಿಕೊಂಬೆ. ನೀ ನೀಡುವ
ಮೂರ್ತಿ ಇದೇ ಶುಭನೋರ್ತ ಮಂಗಳ ಸೂತ್ರ ಅಂಗನೆ ಕೊರಳಿಗಿರಿಸಿದ ರಾಮ ಅಂಗನೆ ಕೊರಳಿಗಿರಿಸಿದ. ಮಂಗಳಸೂತ್ರ ಧಾರಣೆ ಆದಮೇಲೆ ಇವರು ದೇವಸ್ಥಾನ ಇತ್ತಲ್ವಾ, ಸೊ ಗಣಪತಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಪೂಜೆನ ಮಾಡಿಸ್ಕೊಂಡು ಪ್ರಸಾದವನ್ನು ತಗೊಂಡು ಬರುವಂತಹ ಒಂದು ಶಾಸ್ತ್ರ. ಈಗ ಈಗ ನೋಡಿ, ಗಣಪತಿ ದೇವಸ್ಥಾನದಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡಾದ್ಮೇಲೆ ದಂಪತಿ ಸಮೇತವಾಗಿ ಒಂದು ಹೋಮ ಮಾಡುವಂತಹ ಒಂದು ಪದ್ಧತಿ ಇರುತ್ತೆ, ಅದು ಈಗ ನಡೀತಾ ಇದೆ. ಬಾಲಗೋಪಾಲ ಒದಲೊಯ್ಯೋ ಬಾರೋ ರಂಗ ಬಾಲಗೋಪಾಲ ಅಗ್ನಿಯ ಶಕೆಯಲ್ಲಿ ನಿನ್ನ ತಂಗಿ ಬಾಳಲುವಳು ಒದಲೊಯ್ಯೋ ಬಾರೋ ರಂಗ ಬಾಲಗೋಪಾಲ. ದನೈ ಬಂಗಾರವನು ತನ್ನರಸಿ ಸೀತಾದೇವಿಗೆ ತನ್ನರಸಿ ಸೀತಾದೇವಿಗೆ ಪ್ರೇಮದಿಂದಲಿ ರಾಮಚಂದ್ರನು ಜನಕರಾಯನ ಕುವರಿಗೆ. ನೋಡಿ, ಇದೆಲ್ಲ ಶಾಸ್ತ್ರಗಳು ಮುಗಿದ ಮೇಲೆ ಬಂದಂತಹ ನೆಂಟ್ರಿಸ್ಟ್ರಿಗೆ ಹಾಗೆ ಮದುವೆ ಊಟ ಬೇಕಲ್ವಾ, ಅದಕ್ಕೋಸ್ಕರ ಈಗ ಊಟಕ್ಕೆ ಏನೇನೆಲ್ಲ ಇದೆ ಏನಿದೆ ಹೇಳೋದನ್ನು ನೋಡ್ತಾ ಹೋಗೋಣವಾ. ಸ್ಟಾರ್ಟ್ ಮಾಡೋಣವಾ. ಉಪ್ಪು, ಉಪ್ಪಿನಕಾಯಿ, ಕೇಸರಿ ಹಾಕಿ ಸಣ್ಣಕ್ಕಿ ಪಾಯಸ, ಹಾಗೆ ಶೇಂಗಾ ಮತ್ತು ಬೀಟ್ರೂಟ್ ಹಾಕಿ ಕೋಸಂಬರಿ, ಗೋಡಂಬಿ ಮತ್ತು ತೊಂಡೆಕಾಯಿ ಹಾಕಿ ಪಲ್ಯ, ತಂಬಳಿ, ಸಾಂಬಾರ್ ಮತ್ತು ರೈಸ್ ಎಂಟ್ರು ಆಯ್ತಲ್ವ, ಹಾಗೆ ಗೀ ರೈಸು ಮತ್ತು ಅದಕ್ಕೆ ಕೂರ್ಮ, ಹಾಗೆ ನಮ್ಮ ಕಡೆ ಮಲ್ನಾಡ್ ಸ್ಪೆಷಲ್ ಆಗಿರುವಂತಹ ಬೆಸ್ಟ್ ರೈಸ್ ಕೇಸರಿ ಬಾತು, ಹಾಗೆ ಡ್ರೈ ಜಾಮೂನು ಮತ್ತು ಅಂಬಡೆ, ಮತ್ತು ಏನಂದರೆ ಅಕ್ಕಿ ರೊಟ್ಟಿ ಇತ್ತು. ಅಕ್ಕಿ ರೊಟ್ಟಿಗೆ ಒಂದು ಬೆಸ್ಟ್ ಗ್ರೇವಿ ಕೂಡ ಇತ್ತು. ಹಾಗೆ ಹಲಸಿನಕಾಯಿ ಹಪ್ಪಳ ನಮ್ಮ ಕಡೆ ತುಂಬ ಫೇಮಸ್ಸು. ಸೊ ಹಲಸಿನಕಾಯಿ ಹಪ್ಪಳ, ಕುಡಿಯೋ ಸಾರು ಮತ್ತು ಮೊಸರು. ಓಕೆನಾ, ಇದಿಷ್ಟು ಐಟಮ್ ಇತ್ತು. ಲಾಸ್ಟಲ್ಲಿ ಐಸ್ ಕ್ರೀಮ್ ಕೂಡ ಇತ್ತು. ಈಗ ನೋಡಿ, ಎಲ್ಲರೂ ಊಟಕ್ಕೆ ಬರ್ತಾ ಇದ್ದಾರೆ. ಸೊ ಮದುವೆ ಅಂದರೆ ಏನೋ ಒಂದು ರೀತಿ ಸಂಭ್ರಮ ಅಲ್ವಾ. ಹಾಗೆ ಎಲ್ಲ ನಾವು ಇದೆಲ್ಲ ಕಾರ್ಯಕ್ರಮಗಳನ್ನು ಮುಗಿಸ್ಕೊಂಡು ಊಟನ ಈಗ ಮಾಡ್ತಾ ಇದ್ದೀವಿ. ಮತ್ತು ನೋಡಿ, ನೆಕ್ಸ್ಟ್ ಕೂಡ ನಾವು ಎಲ್ಲರೂ ಸೇರಿಕೊಂಡು ಹೇಗೆ ಮಜಾ ಮಾಡಿದ್ವಿ, ಹೇಗೆ ಗಮ್ಮತ್ತು ಮಾಡಿದ್ವಿ ಹೇಳೋದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಮತ್ತೇನಂದರೆ ಇನ್ನು ವಧುವರರ ಗೃಹ ಪ್ರವೇಶ ತೋರಿಸ್ಕೊಡ್ತೀನಿ, ಹಾಗೆ ಹವ್ಯಕರಲ್ಲಿ ಹೆಣ್ಣನ್ನು ಒಪ್ಪಿಸುವಂತಹ ಪದ್ಧತಿ ಹೇಗಿರುತ್ತೆ ಹೇಳೋದನ್ನು ತೋರಿಸ್ಕೊಡ್ತೀನಿ, ಹಾಗೆ ಸ್ವಾಗತ ಪದ್ಯ ಹೇಗೆ ಹೇಳ್ತೀವಿ ನಾವು ಹೇಳೋದನ್ನು ಅದೆಲ್ಲದು ನಾನು ಸಪ್ರೇಟ್ ವಿಡಿಯೋ ಮಾಡಿ ಪೋಸ್ಟ್ ಮಾಡ್ತಾ ಇದ್ದೀನಿ. ಹಾಗೆ ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ದಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ವಧುವರರಿಗೆ ನಿಮ್ಮೆಲ್ಲರ ಆಶೀರ್ವಾದ ಹೊಂದಿರಲಿ.
ನನ್ನ ತಮ್ಮ ಸುಹಾಸನ ಮದುವೆ ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಇನ್ನೊಂದು ಒಳ್ಳೆ ವಿಡಿಯೋ ಜೊತೆ ಬರ್ತೀನಿ. ಅಂದರೆ ಮದುವೆದು ಇನ್ನೂ ಸಾಕಷ್ಟು ಪಾರ್ಟ್ಸ್ಗಳಿವೆ, ಅದ್ರ ಜೊತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಥ್ಯಾಂಕ್ ಯು ಫಾರ್ ವಾಚಿಂಗ್.